ನಮ್ಮ ದೇಶದಲ್ಲಿ ಎಷ್ಟೋ ದೇವರುಗಳಿದ್ದಾವೆ, ಕೋಟ್ಯಾಂತರ ದೇವರುಗಳಿದ್ದಾರೆ. ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮೊದಲನೇದು ಪೂಜಿಸೋದಂತೂ ಗಣಪತಿನ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ಬಂದರೂ ಕೂಡ ನಾವು ಮೊದಲನೇ ಆದ್ಯತೆ ಕೊಡುವಂಥದ್ದು ಒಂದು ಹೆಣ್ಣಿಗೆ. ಆ ಹೆಣ್ಣು ನಮ್ಮ ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ ಇಷ್ಟೆಲ್ಲ ನಮ್ಮ ಜೀವನದಲ್ಲಿ ಬಂದು ಹಾಗೂ ನಮ್ಮ ಮಡದಿಯಾಗಿ ಬಂದು ನಮ್ಮಲ್ಲಿರುವಂತಹ ತಪ್ಪುಗಳನ್ನೆಲ್ಲ ಹೇಳಿ ಒಂದು ಸರಿದೂಗಿಸ್ಕೊಂಡು ಒಂದು ಮನೆಯನ್ನು ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡಿಕೊಂಡು ಹೋಗುವಂತಹ ಒಂದು ಹೆಣ್ಣಿಗೆ ನಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಸೆಲ್ಯೂಟ್ ಹೇಳ್ತಾ, ಮೊದಲು ನಾವು ಹೆಣ್ಣನ್ನು ಗೌರವಿಸಬೇಕು. ಯಾವ ಮನೆಯಲ್ಲಿ ಹೆಣ್ಣನ್ನು ಗೌರವಿಸ್ತಾರೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ ಎನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಸ್ನೇಹ ಆ್ಯಂಡ್ ನಮ್ಮ ಹಸ್ಬೆಂಡ್ ಹೆಸರು ಅಭಿಷೇಕ್. ಸೊ ನಾವು ಇಬ್ಬರೂ ಸೇರಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ವಿ. ದಟ್ ಈಸ್ ಆಲ್ಸೋ ಸ್ನೇಹ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬ್ಲಾಗ್ಸ್ ಅಂತ. ನಾವು ಡೈಲಿ ಏನು ಮಾಡ್ತೀವಿ ಅದ್ರ ಬಗ್ಗೆ ಬ್ಲಾಗ್ಸ್ ಮಾಡೋಣ ಆ್ಯಂಡ್ ನಾವು ಇದನ್ನೊಂದನ್ನ ಟ್ರೈ ಮಾಡೋಣ ಅಂದ್ಕೊಂಡ್ಬಿಟ್ಟು ಓಪನ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಡೇನೇ ನಮಗೆ ಗೊತ್ತಿರೋರು ಎಲ್ಲರ ಹತ್ರನೂ ಸಪೋರ್ಟ್ ಮಾಡಿ ನಮಗೆ ಅಂತ ಕೇಳ್ಕೊಂಡಿದ್ದೀವಿ. ಸೊ ನೀವು ಅಷ್ಟೇ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮನ್ನು ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ನೇಟಿವ್ ಪ್ಲೇಸ್ ಬಂದು ಆ್ಯಂಡ್ ನಾವು ಪ್ರೆಸೆಂಟ್ ಇರೋದು ಬಂದು ಚನ್ನರಾಯಪಟ್ಟಣದಲ್ಲಿ. ನಮ್ಮ ಚನ್ನರಾಯಪಟ್ಟಣದಲ್ಲಿ ತುಂಬ ನೋಡೋ ಪ್ಲೇಸ್ಗಳಿದ್ದಾವೆ ಗಾಯ್ಸ್. ಯಾರಾದರೂ ನೋಡಿಲ್ಲ ಅಂದರೆ ಬನ್ನಿ ನೋಡಿ. ಹೇಗೆ ಅಂದರೆ ಯುನೈಟಿವ್, ನೀವೇನೇ ಇಷ್ಟಪಡ್ತೀರ ಮತ್ತೆ ವಾಪಸ್ ನಿಮ್ಮೂರಿಗೆ ಹೋಗಬೇಕು ಅನ್ನೋದು ನಿಮಗೆ ಅನಿಸಲ್ಲ. ಸೊ ಆ ಥರ ಪ್ಲೇಸ್ಗಳಿದ್ದಾವೆ. ನೀವು ಯಾವ ನಿಮ್ಮ ವೀಕೆಂಡ್ಸ್ ಅಥವಾ ವೀಕ್ ಆಫ್ ಯಾವುದು ಡೇಸ್ ಇರುತ್ತೆ ನೀವು ಬಂದು ವಿಸಿಟ್ ಮಾಡಿ. ಯಾಕೆಂದರೆ ಕಟ್ನಿಟ್ಟೇನಿಲ್ಲ ನಮ್ಮ ಚನ್ನರಾಯಪಟ್ಟಣದಲ್ಲಿ ಇಂಥವರೇ ಬರಬೇಕು ಇಂಥವರೇ ಹೋಗಬೇಕು ಅನ್ನೋದೇನು ಆ ಥರ ಇಲ್ಲ. ಸೊ ನಿಮಗೆ ಹೇಗೆ ಅನಿಸುತ್ತೆ ಯಾವಾಗ ಬೇಕಾದ್ರೂ ಬನ್ನಿ ಆ್ಯಂಡ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಾವು ಇವಾಗ ಜಸ್ಟ್ ಫಾರ್ ಚೇಂಜ್ ಮಿನಿ ಬ್ಲಾಗ್ ಅಂದ್ಕೊಳ್ಳಿ, ಜಸ್ಟ್ ಸ್ಮಾಲ್ ಒಂದು ಶಾಪಿಂಗ್ ಬ್ಲಾಗ್. ನಾವು ಮನೆಗೆ ಸ್ವಲ್ಪ ಐಟಮ್ಸ್ ತರಬೇಕು. ನಮ್ಮ ಚನ್ನರಾಯಪಟ್ಟಣದಲ್ಲಿ ಹೇಗೆ ಅಂದರೆ ಗಿಜಿ 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 ಗಿಜಿ. ನಮ್ಮಲ್ಲಿ ಬಾಗೂರು ರೋಡ್ಗೆ ಹೋಗ್ಬಿಟ್ರೆ ಸಖತ್ತು ಶಾಪಿಂಗ್ ಮಾಲ್ಸ್ ಇದ್ದಾವೆ. ಅಂದರೆ ಮೀನ್ಸ್ ಅಲ್ಲಿ ನಮ್ಮ ದಿನಸಿಯಿಂದ ಏನು ತರಬೇಕು ಬಟ್ಟೆವರೆಗೂ ಏಕ ಇದೆ. ಆ್ಯಂಡ್ ಜಾಸ್ತಿ ಲೆಫ್ಟ್ ಸೈಡಲ್ಲಿ ನಮಗೆ ಗೋಲ್ಡ್ದೇ ಏಕ ಸಿಗುತ್ತೆ ಅಂಗಡಿಗಳು. ಸೊ ಬಟ್ ನಾವು ಯೂಶ್ವಲಿ ಸಜೆಸ್ಟ್ ಮೀನ್ಸ್ ನಾನು ಯೂಶ್ವಲಿ ಹೋಗೋದು ಫಾರ್ ಸ್ಮಾರ್ಟ್ ಬಜಾರ್. ಯಾಕೆಂದರೆ ಆಫರ್ ಇರಲ್ವೋ ಅಂತ. ನಾನು ಹೊಸ್ದಾಗಿ ಇಲ್ಲಿ ಮದುವೆ ಆಗಿ ಬಂದಾಗ ಫಸ್ಟ್ ಹೋಗ್ತಿದ್ದು ಎಲ್ಲೋ ಮಾರ್ಟ್ಗೆ. ಬಟ್ ಇವಾಗ ಸ್ಮಾರ್ಟ್ ಬಜಾರ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೋ ಮಾರ್ಟ್ನ ಹೋಲಿಸ್ಕೊಂಡು ನನಗೆ ಸ್ಮಾರ್ಟ್ ಬಜಾರ್ ಕನ್ವೀನಿಯೆಂಟ್ ಅನಿಸುತ್ತೆ. ಸೊ ಹಂಗಾಗಿ ನಾವು ಸ್ಮಾರ್ಟ್ ಬಜಾರ್ಗೆ ಹೋಗ್ತೀವಿ. ಅದು ಬಿಟ್ಟರೆ ನಾನು ಸ್ಮಾರ್ಟ್ ಬಜಾರ್ಗೆ ಹೇಗೆ ಹೋಗ್ತೀನಿ ಅಂದರೆ ಒಳ್ಳೊಳ್ಳೆ ಆಫರ್ಸ್ ಮೀನ್ಸ್ ನಮಗೆ ಕಾಸ್ಟ್ ಕಡಿಮೆ ಆಗಿರಬೇಕು, ಐಟಮ್ಸ್ನ ಮನೆಗೆ ಜಾಸ್ತಿ ತಗೊಬರಬೇಕು. ಸೊ ಹಂಗಾಗಿ ನಾವು ಕಾಸ್ಟ್ ಯಾವಾಗ ಕಡಿಮೆ ಆಗುತ್ತೆ ಅಲ್ಲಿಗೆ ಹೋಗ್ತೀವಿ. ಸೊ ಅಷ್ಟೇ. ಹಂಗಾಗಿ ನಾವು ಇವಾಗ ಶಾಪಿಂಗ್ ಮಾಲ್ಗೆ ಹೋಗ್ಬೇಕಂತ ಈ ರೀತಿ ರೆಡಿ ಆಗಿದ್ದೀವಿ ಬ್ಲಾಗ್ ಮಾಡಬೇಕಂತ. ಸೊ ಬನ್ನಿ ಹೋಗಿ ವಿಸಿಟ್ ಮಾಡೋಣ, ಏನೇನು ತಗೊಬರೋಣ ಅಂತ ನೋಡೋಣ. ನಾವು ಇವಾಗ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಮ್ಮ ಸ್ಮಾರ್ಟ್ ಬಜಾರ್ ಪೂರ್ತಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಯಾಕೆಂದರೆ ಕ್ಯಾಮ್ರಾಗಳೆಲ್ಲ ನೋಡ್ತಾ ಇರಲ್ಲ. ಐ ವಿಲ್ ಟ್ರೈ ಮೈ ಬೆಸ್ಟ್. ಲೆಟ್ಸ್ ಗೆಟ್ ಬನ್ನಿ ಒಳಗೆ. ಗಾಯ್ಸ್ ಬಂದು ನಮಗೆ ಮಿಲ್ಕಿ ಪ್ರಾಡಕ್ಟ್ ಏನೇನಿದೆ ಆಗಿದೆ. ಮಿಲ್ಕಿ ಪ್ರಾಡಕ್ಟ್ ಅಂದರೆ ಮೀನ್ಸ್ ಮಿಲ್ಕಿಂದ ತಯಾರಿಸ್ತಿರೋ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ. ಇಲ್ಲಿ ಪಾಪಡ್ಸ್ ಮೀನ್ಸ್ ಹಪ್ಪಳ ಇದೆ. ಹಪ್ಪಳದಲ್ಲಿ ಯಾವ ವೆರೈಟೀಸ್ ಆಫ್ ಹಪ್ಪಳಗಳು ಇದ್ದಾವೆ ಅಂತ ಅಂದ್ಬಿಟ್ಟು ಇಲ್ಲಿದ್ದಾವೆ. ಸೊ ಅದನ್ನು ಗೈಸ್ ನೋಡಿದ್ರಲ್ಲ ಎಷ್ಟೊಂದು ವೆರೈಟೀಸ್ ಆಫ್ ಸ್ಮಾರ್ಟ್ ಬಜಾರಲ್ಲಿ ನೋಡಿದ್ರಲ್ಲ ಎಷ್ಟೊಂದಿದೆ ಅಂತ. ನಾವಿವಾಗ ಫಸ್ಟ್ ಫ್ಲೋರ್ ಅಂದರೆ ಮೀನ್ಸ್ ಗ್ರೌಂಡ್ ಫ್ಲೋರ್ ಮುಗಿತು. ನಾವಿವಾಗ ಫಸ್ಟ್ ಫ್ಲೋರಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಫಸ್ಟ್ ಫುಲ್ ಆಗುತ್ತೆ ಮತ್ತು ವೀಡಿಯೋಸ್ ಇದೆ ಮೀನ್ಸ್ ಏನೇನೋ ಅವರು ತಿನ್ನಬೇಕು, ವೀಡಿಯೋ ನೋಡಿಕೊಂಡೇ ತಿನ್ನಬೇಕು ಅಂತ. ಇವಾಗಿನ ಕಾಲದ ಮಕ್ಕಳು ವೀಡಿಯೋ ಇಲ್ಲ ಅಂದರೆ ಏನೋ ವೀಡಿಯೋ ನೋಡಿಕೊಂಡೇ ತಿಂತಾ ಇರ್ತಾರೆ. ವೀಡಿಯೋ ತೋರಿಸಲಿಲ್ಲ ಅಂದರೆ ಹಳೆ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದೆಲ್ಲ ಯೂಸ್ಫುಲ್ ಆಗುತ್ತೆ ಮಕ್ಕಳುಗಳೆಲ್ಲ ತಿನ್ನೋಕ್ಕೆ ಅಂತ. ಮೀನ್ಸ್ ಹೈ ನ್ಯೂಟ್ರಿಷನ್ ಇರುತ್ತೆ ಅನ್ನೋದು. ಸೊ
ಸೊ ಹಾಗಾಗಿ ಆ ಕಡೆ ಎಲ್ಲ ಸೆಷನ್ ಇರೋದು ಮಕ್ಕಳುಗಳಿಗೆ, ಈ ಕಡೆ ಇರೋದು ದೊಡ್ಡವ್ರಿಗೆ. ನಾವು ಇವಾಗ ಲಿಫ್ಟ್ ಹತ್ತಿದ್ದೀವಿ. ಆವಾಗಲೇ ಇತ್ತು ಲಿಫ್ಟ್, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಹಾಗಾಗಿ ಸೊ ಅವಾಗಲೇ ಮೆಟ್ಲು ಮೇಲೆ ಹತ್ವಿ. ಇವಾಗ ಲಿಫ್ಟ್ ಯೂಸ್ ಮಾಡಿಕೊಂಡು ಗ್ರೌಂಡ್ ಫ್ಲೋರ್ ಬರ್ತಾ ಇದ್ದೀವಿ. ಸ್ಮಾರ್ಟ್ ಬಜಾರ್ ಹೇಗಿದೆ ಅಂತ ಅಂದ್ಬಿಟ್ಟು, ಸೊ ಎಲ್ಲರೂ ಬನ್ನಿ, ಚನ್ನರಾಯಪಟ್ಟಣದಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಬನ್ನಿ, ಸ್ಮಾರ್ಟ್ ಬಜಾರಲ್ಲಿ ಬೈ ಮಾಡಿ. ಎಲ್ಲ ಆಫರ್ಸ್ ಇರುತ್ತೆ, ಒಳ್ಳೊಳ್ಳೆ ಆಫರ್ಸ್. ಸೊ ಹಂಗಾಗಿ ಸ್ಮಾರ್ಟ್ ಬಜಾರ್ಗೆ ಬನ್ನಿ. ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಸ್ಮಾರ್ಟ್ ಬಜಾರಲ್ಲಿ ತಿರುಗಿ. ಸೊ ಹಾಗಾಗಿ ಕಬಾಬ್ ತಿಂತಾ ಇದ್ದೀವಿ. ಕಬಾಬ್ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಸೊ ನಮ್ದು ಇವತ್ತಿನ ಬ್ಲಾಗ್ ಜಸ್ಟ್ ಫಾರ್ ಮಿನಿ ಬ್ಲಾಗ್. ಇವತ್ತಿನ ಶಾಪಿಂಗ್ ಏನು ನಾವು ಹೋಗಿದ್ವಿ ಅದಷ್ಟೇ ಬ್ಲಾಗ್ ನಾವು ಇವತ್ತು ಮಾಡಿದ್ದು. ಜಸ್ಟ್ ನಮ್ಮ ಚನ್ನರಾಯಪಟ್ಟಣದಲ್ಲಿ ಏನೇನು ಇದೆ ಅನ್ನೋದಕ್ಕೆ ಇದು ಒಂದು ಸ್ಮಾರ್ಟ್ ಬಜಾರ್ ತೋರಿಸೋಣ ಅಂತ. ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಕೆಲಸ ಮಾಡ್ತಿದ್ದು ವರ್ಕರ್ಸ್ ಎಲ್ಲ ನೋ ವಿಡಿಯೋಸ್ ಆ್ಯಂಡ್ ಕ್ಯಾಮ್ರಾದಲ್ಲೆಲ್ಲ ಇದು ಮಾಡ್ತಾರೆ, ಅಲ್ಲಿ ಅಷ್ಟು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇವತ್ತಿಂದ ಅಷ್ಟು ತೋರ್ಸೋಕ್ಕಾಗಲಿಲ್ಲ. ಬಟ್ ಯಾರ್ಯಾರು ಚನ್ನರಾಯಪಟ್ಟಣದಲ್ಲಿದ್ದೀರಾ ನೀವೇ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸ್ಮಾರ್ಟ್ ಬಜಾರ್, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟಿದೆ ಅಂತ. 3rd ಫ್ಲೋರ್ವರೆಗೂ ಇದೆ, ಗ್ರೌಂಡು, ಫಸ್ಟ್, ಸೆಕೆಂಡು, 3rd ಅಂತ. ಸೊ ಹಂಗಾಗಿ ನಿಮ್ಗೆ ಯಾರಿಗಾರು ನೋಡಬೇಕು, ಸ್ಮಾರ್ಟ್ ಬಜಾರ್ಗೆ ಹೋಗಿ ಬೈ ಮಾಡಬೇಕು ಅಂದರೆ ಹೋಗಿ, ಚೆನ್ನಾಗಿದೆ, ಒಳ್ಳೊಳ್ಳೆ ಬೆಸ್ಟ್ ಆಫರ್ ಹಾಕಿದ್ದಾನೆ, buy 1 get 1 ಫ್ರೀ ಆ ಥರ ಎಲ್ಲ. ಸೊ ನಿಮ್ಗೇನಾದ್ರು ಅದ್ರದ್ದೇನಾದ್ರು ಇದು ಬೇಕಿದ್ದರೆ ಅಂದರೆ ತೊಗೋಬೇಕಿದ್ರೆ ನೀವು ಹೋಗಿ ಅಲ್ಲಿ ಬೈ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರು ವೀಡಿಯೋಸ್ನೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಹೀಗೇ ನಮ್ಮನ್ನು ಸಪೋರ್ಟ್ ಮಾಡಿ ಬೆಳೆಸಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಈ ಚಾನಲ್ಗೆ ಆ್ಯಂಡ್ ಥ್ಯಾಂಕ್ ಯು.